ನಾನೀಗ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡ. ಲಾಸ್ಟ್ ಹಿಯರಿಂಗ್ ಹಿಂದಿನ ದಿನ ವಿಕ್ಕಿಯಲ್ಲಿದ್ದ. ಅವ್ನು ನಮ್ಮ ಫಾರ್ಮ್ ಹೌಸ್ ಅಲ್ಲಿ ಇದ್ದಪ್ಪ. ನಾನೇ ಕಳ್ಸಿದ್ದೆ ಅವನ ಅಲ್ಲಿಗೆ. ಅವನು ಅಲ್ಲಿಂದಾನೆ ಡೈರೆಕ್ಟ್ ಆಗಿ ಕೋರ್ಟ್ಗೆ ಬಂದ. ಅಷ್ಟೇ ನಡೆದಿದ್ದು. ಆ ಹುಡುಗಿ ಹೇಗ್ ಸತ್ಲು ಅಂತ ಯಾವನೋ ಗೊತ್ತು. ಗುಡ್, ನನಗೀಗ ಸಮಾಧಾನ ಆಯ್ತು. ಒಂದು ಕೆಲಸ ಮಾಡು, ಮೂರ್ತಿಗೆ ಹೇಳಿ ವಿಕ್ಕಿ ಮೊಬೈಲ್ ನೆಟ್ವರ್ಕು ಅದೇ ಟವರ್ ಹತ್ರ ಇತ್ತು ಅಂತ ಪ್ರೂಫ್ ತರಿಸು. ಆಗ ವಿಕ್ಕಿ ಫಾರ್ಮ್ ಹೌಸ್ ಅಲ್ಲೇ ಇದ್ದ ಅಂತ ನಾವು ಸುಲಭವಾಗಿ ಪ್ರೂವ್ ಮಾಡಿ ಕೋರ್ಟಲ್ಲಿ ಅದನ್ನ ಸಬ್ಮಿಟ್ ಮಾಡ್ಬೋದು. ಸರಿ, ಆದ್ರೆ ನನಗೆ ಯಾಕೋ ನೀನು ಸುಮ್ಮನೆ ತಲೆಬಿಸಿ ಮಾಡ್ಕೋತಾ ಇದೀಯಾ ಅಂತ ಅನ್ನಿಸ್ತಾ ಇದೆ. ಬೆಂಕಿ ಹತ್ಕೊಂಡ್ಮೇಲೆ ಗುಂಡಿ ತೋಡಿ ಪ್ರಯೋಜನ ಇಲ್ಲ ಶಕ್ತಿ. ಈಗ ಜಾಗೃತ ವಹಿಸ್ತಾ ಇದೆ. ಆ ಭಾರ್ಗವಿನ ನಂಬಕ್ಕಾಗಲ್ಲ. ಮೊಲೆಸ್ಟೇಷನ್ ಕೇಸ್ಗೆ ಸುಮ್ಮನೆ ಇಲ್ದೇ ಇರೋಳು ಈಗ ರೇಪ್ ಅಂಡ್ ಮರ್ಡರ್, ಅದಕ್ಕೆ ಸುಮ್ಮನಿರ್ತಾಳೆ ಅನ್ಕೊಂಡಿದ್ಯಾ? ಆ ಸಂಧ್ಯಾನೇ ಸತ್ ಹೋದ್ಲು, ಇನ್ ಯಾರಿಗೋಸ್ಕರ ಕೇಸ್ ನಡೆಸ್ತಾಳ ಅವಳು? ನಿಮ್ಮಂತ ಮೃಗಗಳಿಗೆ ಶಿಕ್ಷೆ ಕೊಡ್ಸೋಕೆ ನಾನು ಈ ಕೇಸ್ನ ನಡೆಸ್ತೇನೆ. ಜನರ ಪ್ರಾಣ ತೆಗೆದು ರಕ್ತ ಹೀರೋ ನೀನು ಒಬ್ಬ ಜನನಾಯಕನ? ಒಂದು ಬಾಳು ನಿಂದು. ನಿನ್ನಂತ ಪುಡಿ ರೌಡಿ ಕೈಯಿಂದ ಇನ್ನೇನ್ ನಿರೀಕ್ಷೆ ಮಾಡಕ್ಕಾಗುತ್ತೆ? ಭಾರ್ಗವಿ, ವಾಯಿಕ್ ಬಂದಂಗ ಮಾತಾಡ್ಬೇಡ. ಯಾರ ಮುಂದೆ ನಿಂತು ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇರ್ಲಿ. ನಿಮ್ಗಿದ್ಯಾ ಸರ್ ಮಾತಾಡೋ ಪರಿಜ್ಞಾನ, ಅರ್ಹತೆ? ಸುಳ್ಳಿನ ಕಥೆ ಆಯ್ತು, ಸುಳ್ಳಿನ ಸಾಕ್ಷಿ ಆಯ್ತು. ಅದನ್ನೆಲ್ಲ ಮೀರಿ ಕೊಲೆ ಮಾಡೋ ಮಟ್ಟ ಕಿಳಿತೀರ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ನೀವ್ ಗೆಲ್ಲೋಕೆ ನೀವೇನ್ ಬೇಕಾದ್ರೂ ಮಾಡ್ತೀರಾ ಅಲ್ವಾ? ಯಾರ್ ಜೀವ ಜೀವನ ಏನ್ ಬೇಕಾದ್ರೂ ಹಾಳು ಮಾಡ್ತೀರಾ ಅಲ್ವಾ? ಇಂಥ ಹೊಲಸು ಜನರನ್ನ ಕಾಪಾಡಕ್ ಹೋಗಿ ನಿಮ್ಮ ಮನೆ ಕೆಲಸದವಳನ್ನೇ ಬಲಿ ಕೊಟ್ರಲ್ಲ ಸರ್. ನೀವೊಬ್ಬ ಮನುಷ್ಯನಾಗಿ ಸೋತ್ ಹೋದ್ರಿ. ಸರ್ವ ಬಣ್ಣನು ಮಸಿ ನುಂಗ್ತು ಅಂತ ಹೇಳೋ ಹಾಗೆ ನೀವ್ ಈ ನೀಚ್ ಕೆಲ್ಸಕ್ಕೆ ಸಾಥ್ ಕೊಟ್ರಲ್ಲ. ನೀವಿಲ್ಲಿದ್ದವರು ಪಾತಾಳಕ್ಕೆ ಇಳ್ದು ಹೋದ್ರಿ ಸರ್. ನ್ಯಾಯ ನೀತಿನ ಪಕ್ಕಕ್ಕಿಟ್ಟು ಇಂಥ ಕೊಲೆಗಡಕರಿಗೆ ಸಾಥ್ ಕೊಟ್ಟು ಒಬ್ಬ ಲಾಯರ್ ಆಗಿ ನೀವು ಸೋತ್ ಹೋದ್ರಿ ಸರ್. ನಿಜವಾದ ಅನ್ಫಿಟ್ ಲಾಯರ್ ನೀವು. ಸಂಧ್ಯಾನ ಸಾಯಿಸಿದ್ದು ನೀವೇ. ಅವಳನ್ನ ಸಾಯಿಸಿಲ್ಲ, ಅವಳೇ ಸತ್ತಿದ್ದಾಳೆ. ಅವಾಗಿಂದ ಸಾಯಿಸಿದೀವಿ ಅಂತ ಅರ್ಚ್ಕೊಂತಿದ್ಯಲ್ಲ, ಅದನ್ನ ಹೇಳಕ್ಕೆ ನಿನ್ನ ಹತ್ರ ಏನ್ ಪ್ರೂಫ್ ಇದೆ? ನಿಮ್ಮನ್ನ ಬಿಟ್ರೆ ಅವಳನ್ನ ಸಾಯಿಸೋ ಅವಶ್ಯಕತೆ ಬೇರೆ ಯಾರಿಗೂ ಇಲ್ಲ. ಅದೆಲ್ಲದಕ್ಕಿಂತ ಅವಳ ರೇಪ್ ಮಾಡಿಸಿ ವಾವ್ ಚರಣ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ. ನೈಸ್ ಕಾಂಬಿನೇಷನ್. ನಾನು ಹೊಸ ಕಾಂಬಿನೇಷನ್ ಟ್ರೈ ಮಾಡಿದೆ, ಚೆನ್ನಾಗಿದ್ಯಾ? ನಿತ್ಕೋ, ಕೇಳ್ತಿದ್ದೀನಿ ತಾನೆ, ಉತ್ತರ ಕೊಡು. ನೋಡು ಬೃಂದ, ಸುಮ್ಮನೆ ಜಗಳ ಬೇಡ, ದಾರಿ ಬಿಡು. ಸರಿ ಹೋಗ್ಲಿ, ನನ್ನ ಜೊತೆ ಜಗಳನಾದ್ರೂ ಆಡು, ಆದ್ರೆ ದಯವಿಟ್ಟು ನನ್ನ ಜೊತೆ ಮಾತಾಡು. ಹೀಗಾದ್ರೂ ಟೈಮ್ ಸ್ಪೆಂಡ್ ಮಾಡ್ದಂಗಾಗತ್ತೆ. ಹೋಗ್ಲಿ ಬಿಡು, ಆಯ್ತು. ಎನಿವೆ ಕೇಸ್ ಮುಗ್ದಿದ್ಯಲ್ಲ, ಎಲ್ಲಾದ್ರೂ ಹನಿಮೂನ್ಗೆ ಹೋಗೋಣ. ಪ್ಯಾರಿಸ್, ಬಾಲಿ, ನೀನು ಎಲ್ಲಿ ಹೇಳ್ತೀಯೋ ಅಲ್ಲಿಗೆ ಹೋಗೋಣ. ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗತ್ತೆ. ನೀನೊಂದು ಮೃಗ, ಮನುಷ್ಯತ್ವನೇ ಇಲ್ಲ ಅನ್ನೋದನ್ನ ಪದೇ ಪದೇ ಯಾಕೆ ಪ್ರೂವ್ ಮಾಡ್ಕೊಳ್ತೀಯ? ನಾನೇನ್ ಮಾಡ್ದೆ? ನೀನೇನ್ ಮಾಡಿದ್ಯಾ ಅಂತ ನಿನಗೆ ಗೊತ್ತಿಲ್ವಾ? ಸಂಧ್ಯಾ ಜೀವ ತೆಗೆದು ಅವಳ ಸಮಾಧಿ ಮೇಲೆ ನೀನ್ ಸಂಸಾರ ಕಟ್ಕೊಳಕ್ ಹೋಗಿದ್ಯಾ? ನಾಚಿಕೆ ಆಗಲ್ವಾ ನಿನ್ಗೆ? ಚರಣ್, ನೀನೇನು ನಾನೇ ಕೊಲೆ ಮಾಡಿದೀನಿ ಅನ್ನೋ ತರ ಹೇಳ್ತಿದ್ಯಾ? ಮಾಡಿದ್ಯೋ ಮಾಡ್ಸಿದ್ಯೋ ಗೊತ್ತಿಲ್ಲ, ಆದ್ರೆ ಆ ಹುಡುಗಿ ಜೀವನನೇ ಹಾಳು ಮಾಡಿ ಅವಳ ಜೀವನೇ ತೆಗೆದ್ಬಿಟ್ಟಲ್ಲೇ. ನಾನ್ ಏನೂ ಮಾಡಿಲ್ಲ ಚರಣ್.
ನಾನು ಗಿಣಿಗ್ ಹೇಳ್ದಂಗ ಅವಳಿಗೆ ಬುದ್ಧಿ ಹೇಳಿದೀನಿ. ಆದ್ರೂ ನನ್ನ ಮಾತನ್ನ ಕೇಳ್ದೆ ಆ MLA ನ ಎದ್ ಹಾಕೊಂಡ್ಲು ಸತ್ಲು. ನಾನೇನ್ ಮಾಡಕ್ಕಾಗತ್ತೆ? ಅವಳು ಕೊಲೆಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ದಯವಿಟ್ಟು ದಯವಿಟ್ಟು ನನ್ನ ದೂರ ತಳ್ಬೇಡ ಚರಣ್. ದೂರ ತಳ್ಳೋದಕ್ಕೆ ನೀನ್ ಯಾವತ್ತೂ ನನ್ನ ಹತ್ರನೇ ಸೇರ್ಕೊಂಡಿಲ್ಲ. ಕಟ್ಟಿರೋ ತಾಳಿಗೆ ಹೆಂಡತಿ ಪಟ್ಟ ಸಿಕ್ಕಿದೆ ಹೊರ್ತು ನಿನಗೆ ನನ್ನ ಮನ್ಸಲ್ಲಿ ಜಾಗ ಸಿಕ್ಕಿಲ್ಲ. ಯಾವತ್ತು ನಿನ್ ಮೇಲೆ ನನಗೆ ಪ್ರೀತಿನೂ ಹುಟ್ಟೋದಿಲ್ಲ. ಯಾಕ್ ಚರಣ್, ಯಾಕ್ ನಿನಗೆ ನನ್ ಮೇಲೆ ಇಷ್ಟೊಂದು ದ್ವೇಷ? ಉಳಿದಿದ್ದೆಲ್ಲ ಅರ್ಥ ಆಗೋ ನಿನಗೆ. ನನ್ನ ಪ್ರೀತಿ ಯಾಕೆ ಅರ್ಥ ಆಗಲ್ಲ ನಿನಗೆ? ನನ್ನ ನಿನ್ನ ದೂರ ಮಾಡಕ್ಕೆ ಇಡೀ ಫ್ಯಾಮಿಲಿ ಕಾಯ್ಕೊಂಡು ಕೂತಿದ್ರು. ಯಾವ್ದಕ್ಕೂ ಹೆದರ್ದೆ ನನ್ನ ನಿನ್ನ ಮದ್ವೆನ ಉಳಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಹೋರಾಡ್ತಾ ಇದ್ದೀನಿ. JP ಪಾಟೀಲ್ ಒಬ್ರು ಲಾಯರ್ ಅಂತಲ್ಲ, ನನ್ನ ಮಾವ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ದೆ. ಸ್ವಂತ ತಂದೆ ತಾಯಿ ತಂಗಿ ಎಲ್ಲನೂ ಎದುರು ಹಾಕೊಂಡೆ. ಎಲ್ಲ ಅಂತಿದ್ದನ್ನ, ಅವಮಾನ ಮಾಡಿದ್ದನ್ನ ಎಲ್ಲಾನು ಸಹಿಸ್ಕೊಂಡು ಸುಮ್ಮನೆ ಇದ್ದೀನಿ. ಇಷ್ಟೆಲ್ಲ ಸಹಿಸ್ಕೊತಿರೋದು ಯಾರಿಗೋಸ್ಕರ ಹೇಳು? ಯಾರಿಗೋಸ್ಕರ ಹೇಳು? ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ. ಹೌದು, ನನಗೆ ದುಡ್ಡಿನ ಆಸೆ ಇದೆ, ಒಪ್ಕೋತೀನಿ. ನನ್ನ ಮದ್ವೆ ಆದ ಕ್ಷಣದಿಂದ ನಿನ್ ಪ್ರೀತಿಗೂ ಅಷ್ಟೇ ಆಸೆ ಇದೆ ಚರಣ್. ಅವಳು ಬೀದಿಲ್ ಸತ್ರೆ ನೀನ್ ಕೇಸ್ ಗೆಲ್ಲೋದಕ್ಕೋಸ್ಕರ ನಮ್ ತಲೆ ಕಟ್ತಾ ಇದ್ಯಾ? ನಿನಗೂ ಒಬ್ಳು ಮಗಳಿದ್ದಾಳೆ. ಹೀಗೆಲ್ಲ ಮಾತಾಡಿದ್ರೆ ನಿನ್ ನಾಚಿಕೆ ಆಗಲ್ಲ? ಅವಳಿಗೆ ಈ ತರ ಆಗಿದ್ದಿದ್ರೆ ನೀನ್ ಇದೇ ತರ ಮಾತಾಡ್ತಿದ್ಯಾ? ಶೋ! ನಿನ್ ಮಗಳ ಬಗ್ಗೆ ಹೇಳಿದ ತಕ್ಷಣ ನಿನಗೆ ಕಣ್ಣು ಕಿತ್ಬಂದಾಗಾಯ್ತಲ್ವಾ? ಅದೇ ಸಂಧ್ಯಾ ವಿಷಯಕ್ಕೆ ಬಂದ್ರೆ ಅವಳು ಬೀದಿ ಹೆಣ. ಭಾರ್ಗವಿ, ದಿಸ್ ಇಸ್ ಟೂ ಮಚ್. ನಿನ್ ಫ್ರೆಂಡ್ ಮಗ ರೇಪ್ ಮಾಡಿ ಕೊಲೆನೆ ಮಾಡಿದಾನಂತೆ. ಇನ್ನು ಈ ಮಾತೆಲ್ಲ ಇನ್ಯಾವ ಲೆಕ್ಕ ಸರ್? ಭಾರ್ಗವಿ, ಒಂದು ಮಾತಾಡಿದ್ರು ನಾನು ಸುಮ್ಮನಿರಲ್ಲ. ಕೋರ್ಟಲ್ ಸೋತೋದೆ ಅಂತ ನಮ್ಮ ಮುಂದೆ ಬಂದು ಹಿಂಗ್ ಗಂಟು ಹರ್ಕೋತ್ಯ. ಇಷ್ಟಕ್ಕೂ ವಿಕ್ಕಿ ತಪ್ಪು ಮಾಡಿಲ್ಲ ಅಂತ ನಿನ್ನ ಮುಂದೆ ನಾವು ಪ್ರೂವ್ ಮಾಡೋ ಅಗತ್ಯ ಇಲ್ಲ. ಅದನ್ನ ನಾನು ಕೋರ್ಟಲ್ಲಿ ನೋಡ್ಕೋತೀನಿ. ಆದ್ರೆ ಅದನ್ನ ನೋಡಕ್ಕೆ ನೀನು ಕೋರ್ಟ್ಗೆ ಬರಕ್ಕಾಗಲ್ಲ ಅಷ್ಟೇ. ಯಾಕೆ ಸುಮ್ಮನೆ ನಿಂತ್ಬಿಟ್ಟೆ? ಜ್ಞಾಪಕ ಇಲ್ವಾ? ನೀನೇ ಹೇಳಿದ್ದೆ ಕೇಸ್ ಸೋತ್ರೆ ಮತ್ತೆ ಕೋರ್ಟ್ ಕಡೆ ಕಾಲಿಡಲ್ಲ ಅಂತ. ಆ ನಿನ್ನಪ್ಪ ರವೀಂದ್ರ ಭಟ್ಕಳ್ಳು ಅಷ್ಟೇ, ಕೇಸ್ ಸೋತಿ ಓಡಾದ. ಈಗ ನೀನು ಹಾಗೆ ಮಾಡು. ಆಮೇಲೆ ಅಪ್ಪ ಮಗಳು ಇಬ್ರು ಅಯ್ಯೋ ನಮ್ಗೆ ಹೀಗಾಗೋಯ್ತಲ್ಲ ಅಂತ ಮನೇಲೆ ಅಳ್ತಾ ಬಿದ್ದಿರಿ. ಕೋರ್ಟ್ ಕಚೇರಿ ಎಲ್ಲ ನಿಮ್ಮನ್ನ ಮೀರಿದ್ದು. ನಿಮ್ಗೆಲ್ಲ ಶಿಕ್ಷೆ ಕೊಡಿಸ್ಬೇಕು. ಸಿಟಿ ಮಧ್ಯೆ ಸಿಗದು ತೋರಣ ಕಟ್ಬೇಕು. ನೀಚ್ ಕೆಲ್ಸ ಮಾಡೋರ್ಗೆ ಇಂಥ ಗತಿ ಬರುತ್ತೆ ಅಂತ ತೋರಿಸ್ಬೇಕು. ಪ್ರೀತಿಯಿಂದ ನಿನಗೋಸ್ಕರ ಕಾಯ್ತಿದ್ದೀನಿ ಚರಣ್. ನಾನು ಮನ್ಸಲ್ಲೂ ಇನ್ಯಾರ ಬಗ್ಗೆನೂ ಯೋಚನೆ ಮಾಡಿಲ್ಲ. ಕೆಟ್ಟ ಗುಣನ ಎತ್ತಿ ಹಿಡಿಯೋ ನೀನು. ಯಾಕೆ ನಾನು ಈ ಒಳ್ಳೆ ಯೋಚನೆ ಕಾಣಿಸಲ್ಲ? ಸರಿ ಆಯ್ತು, ನನ್ನ ಆಸೆ ದುರಾಸೆ ಎಲ್ಲಾನು ಬಿಟ್ಟು ನಿನಗೆ ಹೇಗ್ ಬೇಕೋ ಹಾಗಿರ್ತೀನಿ. ನಿನ್ಗೊಳ್ಳೆ ಹೆಂಡತಿಯಾಗಿ, ಗೃಹಿಣಿಯಾಗಿ, ತಗ್ಗಿ ಬಗ್ಗಿ ನೀನ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ನಿನ್ ಮನ್ಸಲ್ಲಿ ಜಾಗ ಕೊಡು ಚರಣ್, ಪ್ಲೀಸ್.
ಅಷ್ಟು ಸಾಕು ನನಗೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಿನ್ನ ವಿಷಯದಲ್ಲಿ ನನ್ನ ಮನಸ್ಸು ಒಡೆದಿರೋ ಕನ್ನಡಿ ಹಾಗೆ. ಅದನ್ನ ಜೋಡ್ಸಕ್ ಯಾವತ್ತಿಗೂ ಸಾಧ್ಯ ಇಲ್ಲ. ನಿನ್ ಮೇಲೆ ಯಾವತ್ತೂ ಪ್ರೀತಿನೂ ಹುಟ್ಟಲ್ಲ. ಯಾರು 100% ವಿಲನ್ಗಳಾಗಿರೋದಿಲ್ಲ. ಇದೇ ರೀತಿ ಅವ್ರನ್ನ ತಯಾರು ಮಾಡ್ತಾರೆ. ನಾನ್ ಬದಲಾಗ್ತೀನಿ ಅಂದ್ರು ದೂರ ತಳ್ಳಿ ಹೋಗ್ತೀಯ ಅಲ್ವಾ? ಎಷ್ಟು ದಿನ ನನ್ನಿಂದ ದೂರ ಇರ್ತೀಯ? ನಾನು ನೋಡ್ತೀನಿ. ಇನ್ನು ಮುಂದೆ ಈ ಬೃಂದ ಏನು ಮಾಡ್ತಾಳೆ ಅನ್ನೋದನ್ನ ನೋಡ್ತಾ ಇರು. ಮೇಡಮ್, ಯಾವ ಮುಖ ಇಟ್ಕೊಂಡು ಬಂದೆ ಪಾರ್ಥ? ಮೇಡಮ್, ಒಂದ್ ನಿಮಿಷ ನನ್ನ ಮಾತು ಕೇಳಿಸ್ಕೊಳ್ಳಿ. ಸಂಧ್ಯನ ಜೋಪಾನವಾಗಿ ನೋಡ್ಕೊಳ್ತೀನಿ ಅನ್ನೋ ನಿನ್ ಮಾತು ಕೇಳಿ ನಾನು ಆಲ್ರೆಡಿ ಮೋಸ ಹೋಗಿದ್ದೀನಿ ಪಾರ್ಥ. ಅವತ್ತೇನಂದೆ ನೀನು? ಸಂಧಿನ ಭದ್ರವಾಗಿ ನೋಡ್ಕೊಳ್ತೀನಿ, ಅವಳನ್ನ ಕೋಟೆಗೆ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು ಅಂತ ಹೇಳ್ದೆ. ಬಂದ್ಲಾ ಸಂಧ್ಯಾ? ಬಂದ್ಲಾ? ಅವಳನ್ನ ಹೇಗ್ ಬಿಸಾಡ್ ಹೋಗಿದ್ರೆ ಗೊತ್ತಾ ಪಾರ್ಥ? ಪಾಪ ಅವಳದೆಷ್ಟು ಹಿಂಸೆ ಪಟ್ಲು. ತನ್ ಕೊನೆ ಉಸಿರಿಡಿಯೋವರೆಗೂ ನಾವ್ ಯಾರಾದ್ರೂ ಹೋಗಿ ಅವಳನ್ನ ಕಾಪಾಡ್ತೀವಿ ಅನ್ನೋ ಭರವಸೆಲ್ಲ ಸತ್ತೇ ಹೋದ್ಲಲ್ಲ ಪಾರ್ಥ ಅವಳು. ಇವತ್ತು ಅವಳಿಲ್ಲ ಅನ್ನೋದಕ್ಕೆ ಮುಖ್ಯವಾಗಿರೋ ಕಾರಣ ನೀನು. ನಿನ್ನ ನಂಬಿದ ನಾನು. ನಿಜ ಹೇಳು ಪಾರ್ಥ, ನೀನು ನನ್ನ ಕಡೆಯವನ ಅಥವಾ ಜೇವಿ ಮತ್ತೆ ಶಕ್ತಿ ಕಡೆಯವನ? ಅವ್ರ ಕಡೆಯವನಾಗಿದ್ರೆ ನಿಮ್ ಮುಂದೆ ಬಂದು ಯಾಕೆ ನಿಲ್ತಿದ್ದೆ ಮೇಡಮ್? ಅವತ್ ನನ್ನ ಕ್ಲೋಸ್ ಫ್ರೆಂಡ್ ಜೊತೆ ಸಂಧ್ಯಾನ್ ಕಳ್ಸಿ ನಿಮ್ಮ ಹತ್ರ ಬಂದಿದ್ದು. ಆಮೇಲೆ ಫೋನ್ ಮಾಡಿ ಕೇಳಿದ್ರೆ ಅವಳು ಸೇಫ್ ಆಗಿದ್ದಾಳೆ ಅಂತ ಅಂದ. ಅಷ್ಟ್ರಲ್ಲಿ ಅವರಿಬ್ರು ಮನೆಗೆ ಹೋಗುವಾಗ ಒಂದಷ್ಟು ರೌಡಿಗಳು ಬಂದು ಅವ್ರನ್ನ ಕಿಡ್ನಾಪ್ ಮಾಡಿದ್ರಂತೆ. ಏನು ಕಿಡ್ನಾಪ್ ಮಾಡ್ಸಿದ್ರ? ಯಾರು ಮಾಡ್ಸಿದ್ದು? ಆ ವಿಕ್ಕಿ ಕಡೆಯವರ? ನನಗೂ ವಿಕ್ಕಿ ಮೇಲೆ ಡೌಟ್ ಇದೆ ಮೇಡಮ್, ಆದ್ರೆ ಯಾವ ಸಾಕ್ಷಿನೂ ಸಿಕ್ಕಿಲ್ಲ. ಅವಳಿಗೆ ತರ ಆಗಕ್ ಯಾರ ಕಾರಣನೋ ಅವ್ರನ್ನ ಮಾತ್ರ ಸುಮ್ನೆ ಬಿಡಲ್ಲ ಪಾರ್ಥ. ಸಂಧ್ಯನ್ ಮುಖ, ಅವರಮ್ಮ ಅಳ್ತಾ ಇದ್ದದ್ದು, ಇದೆಲ್ಲ ನನ್ನ ಕಣ್ಣಲ್ಲಿ ಹಾಗೆ ಇದೆ. ಕೇಸು ಅಂದು ಸಂಧ್ಯಾ ಸಾವಿಗೆ ನಾವೇ ಕಾರಣ ಆಗ್ಬಿಟ್ವಿ ಪಾರ್ಥ. ಸಮಾಧಾನ ಮಾಡ್ಕೊಳ್ಳಿ. ಸಂಧ್ಯಾನ್ ಸಾವಿಗೆ ಕಾರಣದವ್ರನ್ನ ನಾನು ಹುಡುಕ್ತೀನಿ. ಅವಳನ್ನ ಈ ಸ್ಥಿತಿಗೆ ತಂದವ್ರನ್ನ ಕೊಲ್ಲೋ ಅಷ್ಟು ಕೋಪ ಇದೆ ನನಗೆ. ನೀವೆಷ್ಟು ದುಃಖ ಪಡ್ತಿದ್ದೀರೋ ಹಾಗೆ ನಾನೊಬ್ಬ ಅಣ್ಣನಾಗಿ ನನ್ನ ತಂಗಿನ ಉಳಿಸ್ಕೊಳಕ್ಕಾಗಿಲ್ಲ ಅನ್ನೋ ದುಃಖ ನನಗೂ ಇದೆ ಮೇಡಮ್. ಸಾವಿಗೆ ನಾನೇ ಕಾರಣ, ನಾನೇ ಇದಕ್ಕೆಲ್ಲ ಕಾರಣ. ಮೇಡಮ್, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನೀವ್ ಈ ತರ ಹತ್ರ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ನೀವು ಸಂಧ್ಯಾನ ಉಳಿಸ್ಕೊಳಕ್ಕೆ ಎಲ್ಲಾ ರೀತಿಲೂ ಪ್ರಯತ್ನ ಪಟ್ಟಿದ್ದೀರಾ,
ಆದ್ರೆ ಏನ್ ಮಾಡೋದು, ಎಲ್ಲಾನು ನಮ್ ಕೈ ಮೀರ್ ನಡೆದೋಯ್ತು. ಯಾರೋ ಪಾಪಿಗಳು ಮಾಡಿದ ತಪ್ಪನ್ನ ನಿಮ್ಮೇಲೆ ಹಾಕೊಂಡ್ ಕೊರಗ್ಬೇಡಿ ಮೇಡಮ್. ಮೇಡಮ್, ನಾನ್ ನಿಮ್ ಜೊತೆ ಇರ್ತೀನಿ. ಅದ್ ಯಾರಂತ ಹುಡುಕಿ ಅವ್ರಿಗೆ ಶಿಕ್ಷೆ ಆಗೋ ಹಾಗೆ ಮಾಡೋಣ. ಆ ವಿಕ್ಕಿ, ಶಕ್ತಿ ಪ್ರಸಾದ್ ಯಾರೇ ಆಗಿರ್ಲಿ, ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಸಂಧ್ಯನ ಅಣ್ಣನಾಗಿ, ನಿಮ್ ಗಂಡನಾಗಿ ಮಾತು ಕೊಡ್ತಿದ್ದೀನಿ ಮೇಡಮ್. ಆ ಆಕಾಶ ತಲೆ ಕೆಳಗಾದ್ರು ನಾನು ನಿಮ್ ಜೊತೆ ಇರ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ ಮೇಡಮ್. ನಿಮ್ ಜೊತೆ ನಿಲ್ಲಕ್ಕೆ ಒಂದು ಅವಕಾಶ ಕೊಡಿ. ನಿಮ್ಮನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನಾವಿಬ್ರು ಮದ್ವೆ ಆಗ್ಬೇಕು, ಚೆನ್ನಾಗಿರ್ಬೇಕು ಅನ್ನೋದು ಸಂಧ್ಯಾ ಆಸೆ ಆಗಿತ್ತು ಪಾರ್ಥ. ಆದ್ರೆ ಈಗ ನೋಡಿ, ನಮ್ಮನೆ ತರ ನೋಡಕ್ ಅವಳೇ ಇಲ್ಲ. ಅವಳಿಗೆ ಎಷ್ಟು ಸೊಕ್ಕು ಜೆಪಿ. ಅವ್ರಪ್ಪ ಸೋತು ಮನೇಲಿ ಕೂತಿದ್ದಾನೆ, ಕೋರ್ಟ್ಗೆ ಬರಬಾರ್ದು, ಮುಖ ತೋರಿಸ್ದಿರಕ್ಕಾಗ್ದಿರಕ್ಕೆ ಓಡ್ ಹೋಗಿದ್ದಾನೆ. ಆದ್ರೆ ಇವಳು ನಮ್ಮ ಹತ್ರನೇ ಪಗುರು ತೋರಿಸ್. ವಾರಕ್ಕೊಂದ್ಸಲಿ ಬಂದು ನಮ್ಮ ಮನೆ ಮುಂದೆ ಕೂಗಾಡಕ್ಕಿದ್ದೀನಿ. ಏನ್ ಎಮ್ ಎಲ್ ಎ ಮನೆ ಅನ್ಕೊಂಡಿದ್ದಾಳ ಅಥವಾ ಬೀದಿ ಅನ್ಕೊಳ್ಳೋದಕ್ಕೆ ಸ್ಟ್ರೈಕ್ ಮಾಡಕ್ಕೆ? ಬಿಡಬಾರ್ದು ಜೆಪಿ, ಬಿಡಬಾರ್ದು ಇವಳನ್ನ. ಏನಾದ್ರೂ ಮಾಡ್ಲೇಬೇಕು. ಖಂಡಿತ ಬಿಡಬಾರದು ಶಕ್ತಿ. ಆದ್ರೆ ಏನೇ ಮಾಡಿದ್ರು ತಾಳ್ಮೆಯಿಂದ ಮಾಡೋಣ ಅಂತ ಹೇಳಿದೆ ಅಷ್ಟೇ. ಅವಳು ಬಿ ರೈಸ್ ಮಾಡ್ಕೊಂಡು ಬಂದು ಇಲ್ಲಿ ಕೂಗಾಡು, ಆದ್ರೆ ನಾವು ಮಾತ್ರ ತಾಳ್ಮೆಯಿಂದ ಇರ್ಬೇಕಾ? ಹಾಗಲ್ಲ ಶಕ್ತಿ, ಇದು ಸಂಧ್ಯನ್ ಕೇಸಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಹುಷಾರಾಗಿರೋಣ ಅಂತಂದೆ ಅಷ್ಟೇ. ಅವಳು ಮುಗ್ದು ಹೋಗಿರೋ ಮನೆ ಕೆಲಸದವಳು ಜೆಪಿ. ಅವಳು ಇಲ್ಲಿಗೆ ಹೇಗ್ ಬರ್ತಾಳೆ? ಅವಳು ಬಿದ್ದು ಹೋಗಿರೋ ಮರ, ಅವಳನ್ನೇ ನೆನ್ಸ್ಕೊಂಡು ಕೂರಕ್ಕಾಗತ್ತಾ? ಅವಳು ಬಿದ್ದೋಗಿರೋ ಮರ ಇರ್ಬೋದು ಶಕ್ತಿ, ಆದ್ರೆ ಆ ಮರದ ಬೇರು ಭಾರ್ಗವಿ. ಅದು ಗಟ್ಟಿಯಾಗಿದೆ, ಅದು ಚಿಗುರ್ತಾ ಇದೆ. ಮತ್ತೆ ಈ ವಿಷಯ ಬೆಳೆದು ಹೆಮ್ಮರ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಭಾರ್ಗವಿ ಮತ್ತೆ ಈ ಕೇಸ್ ಬೆನ್ ಹತ್ತಿ ಬರ್ತಾಳೆ ಅಂತ್ಯಾ? ಹೌದು, ಆದ್ರೆ ಭಯ ಪಡೋದು ಬೇಡ. ಆ ಕೇಸನ್ನ ಬುಡ ಸಮೇತವಾಗಿ ಕಿತ್ತೆಸೆಯೋ ಜವಾಬ್ದಾರಿನ ಜೆಪಿ, ನನಗೆ ಅದರ ಬಗ್ಗೆ ಯೋಚನೆ ಇಲ್ಲ. ನೀನಿರೋವರೆಗೂ ನನ್ನ ಕುಟುಂಬಕ್ಕೆ ಏನೂ ಆಗೋಕ್ ಬಿಡಲ್ಲ ಅನ್ನೋ ನಂಬಿಕೆ ನನಗಿದೆ. ನಮ್ಮ 15-20 ವರ್ಷದ ವಿಶ್ವಾಸದಲ್ಲಿ ನನಗೆ ಆ ನಂಬಿಕೆ ಇದೆ. ನಮ್ಮ ಸ್ನೇಹದ ಮೇಲೆ ನನಗೆ ಹೆಮ್ಮೆ ಇದೆ. ಶಕ್ತಿ, ನೀನು ನನ್ನನ್ನ ಕ್ಷಮಿಸಿದ್ಯಾ ಅನ್ಕೊಂಡಿದ್ದೀನಿ. ಅವತ್ತು ದೇವಸ್ಥಾನದಲ್ಲಿ ಆಗಿದ್ದನ್ನ ಪ್ಲೀಸ್ ಮರ್ತ್ಬಿಡು. ಜೆಪಿ, ನಾನು ಅದನ್ನ ಆವತ್ತೇ ಅಲ್ಲೇ ಮರ್ತ್ಬಿಟ್ಟೆ. ನನಗೆ ಅರ್ಥ ಆಯ್ತು ಅದರಲ್ಲಿ ನಿಂದೇನು ತಪ್ಪಿಲ್ಲ. ಥ್ಯಾಂಕ್ ಯು. ಹಾಗಾದ್ರೆ ನಿನ್ನ ಮಗಳನ್ನ ನನ್ನ ಮನೆ ಸೊಸೆಯಾಗಿ ಯಾವಾಗ ಕಳಿಸ್ತೀಯಾ? ಡೋಂಟ್ ವರಿ ಶಕ್ತಿ, ಈ ಸರ್ತಿ ಯಾವ ತಪ್ಪು ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಅರ್ಜುನ್ಗೂ ಬುದ್ಧಿ ಹೇಳ್ತೀನಿ, ಅವನು ಮತ್ತೆ ನಾನು ತಲೆ ತಗ್ಸೋ ಹಾಗೆ ಮಾಡಲ್ಲ. ಆದಷ್ಟು ಬೇಗ ಅವರಿಬ್ರು ಮದ್ವೆ ಮಾಡ್ಬಿಡೋಣ. ತುಂಬಾ ದಿನ ನಮ್ಮ ಮದ್ವೆ ವಿಷಯನ ಮುಚ್ಚಿಡೋದು ಕಷ್ಟಪ ಅಂತ. ಮೊದ್ಲೇ ಸಂಧ್ಯನ್ ವಿಚಾರವಾಗಿ ಎಲ್ರೂ ದುಃಖದಲ್ಲಿದ್ದಾರೆ. ಇನ್ನು ಈ ವಿಷಯ ಏನಾದ್ರೂ ಗೊತ್ತಾಯ್ತು ಅಂದ್ರೆ ಯಾರು ಸಹಿಸಲ್ಲ. ನೀನು ನಿಮ್ ಮನೇಲಿ ವಿಷಯ ಹೇಳು, ಆಮೇಲೆ ನಿಮ್ ಮನೆಯವ್ರು ಬಂದು ನಮ್ಮ ಮನೇಲಿ ಮಾತಾಡಿದ್ರೆ ನಮ್ಮ ಮನೆಯವ್ರು ಒಪ್ಕೊಳ್ತಾರೆ. ಅವಾಗೆಲ್ಲ ಸರಿ ಹೋಗುತ್ತೆ. ಅವರೇ ಖುಷಿಯಿಂದ ದಾರ ಎರ್ದು ಕೊಡ್ತಾರೆ.
ಪಾರ್ಥ ಯಾಕೆ ಪಾರ್ಥ ಹಾಗೆ ನೋಡ್ತಿದ್ಯಾ? ಮಾತಾಡ್ತೀಯ ತಾನೆ? ಮಾತಾಡ್ತೀನಿ, ಸದ್ಯದಲ್ಲೇ ಮಾತಾಡ್ತೀನಿ. ಪಾರ್ಥ, ನಿಮ್ ಮನೇಲಿ ನನ್ನ ಒಪ್ಕೊಳ್ತಾರೆ ತಾನೆ? ಅಥವಾ ಎಲ್ಲರೂ ಅನ್ಕೊಳ್ಳೋ ಹಾಗೆ ನಾನೊಬ್ಬ ಗಂಡು ಬೀರಿ ಜೋರು ಅಂತ ಅನ್ಕೊಂಡು ನನ್ನನ್ನು ದೂರ ಮಾಡ್ತಾರ? ಅವ್ರೇನೇನೋ ಅನ್ಕೋಬ, ಆದ್ರೆ ನಾನ್ ಮಾತ್ರ ನೀವೇ ಅಂತ ಫಿಕ್ಸ್ ಆಗಿದ್ದೀನಲ್ಲ, ಅವ್ರನ್ನ ಹೇಗಾದ್ರೂ ಒಪ್ಪಿಸ್ತೀನಿ ಮೇಡಮ್. ಯಾಕೆ ನಿಮ್ಮಪ್ಪ ಅಮ್ಮ ತುಂಬಾ ಸ್ಟ್ರಿಕ್ಟಾ? ಈಗ್ಲೇ ಹೇಳ್ಬಿಡ್ಲಾ? ಬೇಡ ಬೇಡ, ಮನು ಹೇಳ್ದಾಗೆ ಇವ್ರು ಮತ್ತೆ ಸಿಟ್ ಮಾಡ್ಕೊಂಡ್ ಬಿಟ್ಟು ಹೋದ್ರೆ ಕಷ್ಟ. ನಿಧಾನವಾಗಿ ಹೇಳಿ ಅರ್ಥ ಮಾಡಿಸ್ತೀನಿ. ನಿಮ್ಮಪ್ಪ ಅಮ್ಮ ಸ್ಟ್ರಿಕ್ಟ್ ಇದಾರ? ಪರವಾಗಿಲ್ಲ ಬಿಡು. ತಂದೆ ತಾಯಿ ಅಂದ್ಮೇಲೆ ಮಕ್ಳ ಮೇಲೆ ಪೊಸೆಸಿವ್ನೆಸ್ ಅನ್ನೋದು ಇದ್ದೇ ಇರುತ್ತೆ. ಬೇಕಿದ್ರೆ ನಾನೇ ಬಂದು ಮಾತಾಡ್ತೀನಿ. ನೀನ್ ಯಾವಾಗ ಹೇಳ್ತೀಯ ಅವಾಗ್ಲೇ ಬರ್ತೀನಿ. ನಿಮ್ಮಪ್ಪ ಅಮ್ಮನ್ಗೆ ಏನಾದ್ರು ಅಂದ್ರು ಬೈದ್ರು ನಾನೇನು ಅನ್ಕೊಳಲ್ಲ. ನಂದೇ ಅಪ್ಪ ಅಮ್ಮ ಅಂತ ಅನ್ಕೊಳ್ತೀನಿ. ನೀನೇನು ತಲೆ ಕೆಡ್ಸ್ಕೋಬೇಡ ಪಾರ್ಥ. ನಿಜ ವಿಷಯ ಗೊತ್ತಾದ್ಮೇಲೋ ಹೀಗೆ ಇದ್ರೆ ಸಾಕು. ನೀವು ಅಷ್ಟೇ ತಲೆ ಕೆಡ್ಸ್ಕೋಬೇಡಿ, ಇದೆಲ್ಲ ಸರಿಯಾಗತ್ತೆ ಮೇಡಮ್. ಧೈರ್ಯವಾಗಿರಿ.